ಬರೀ ರಾಜಕೀಯ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ತಮ್ಮ ಸ್ವಾರ್ಥದಲ್ಲಿ ಬದುಕೋದಲ್ಲ. ಇವತ್ತೆಲ್ಲ ನಿಮ್ಮ ಬಂಡವಾಳ ಬಯಲಾಗಿ ಎಲ್ಲ ನೋಡ್ತಿದ್ರು ಬಂಡತನದಿಂದ ನೀವು ಮುಂದೆ ಹೆಜ್ಜೆ ಸಾಕ್ತಾ ಇದ್ದೀರ. ಯಾವ ಶಿಕ್ಷಣದಲ್ಲೂ ಇಲ್ಲ, ಕೌಶಲ್ಯತೆಯೂ ಇಲ್ಲ, ಉದ್ಯೋಗ ನಿರ್ಮಾಣ ಇಲ್ಲ. ಯಾವುದು ಯುವಕರ ಅಥವಾ ನಾಗರಿಕರ ಪೂರಕವಾಗಿ ಒಂದೇ ಒಂದು ಒಳ್ಳೆ ಕೆಲಸ ಈ ಸರ್ಕಾರದಿಂದ ಆಗಿಲ್ಲ. KPSC ಅಂತೂ ಕೇಳಲೇಬೇಡಿ. ಕನ್ನಡ ಪರೀಕ್ಷೆ ಮಾಡೋಕ್ಕೂ 3 ಸಲ ಮಾಡ್ತೀರ, ಆದರೂ ಇನ್ನೂ ತಪ್ಪೆ. ಪ್ರಿಲಿಮಿನರಿ ಎಕ್ಸಾಮ್ ಬೇರೆ ಬೇರೆ ರಿಸರ್ವೇಷನ್ ಇಲ್ಲ, ಕೆಲವು ಡಿಪಾರ್ಟ್ಮೆಂಟಿಗೆ ಮಾಡೋದು, ಕೆಲವು ಡಿಪಾರ್ಟ್ಮೆಂಟಿಗೆ ಮಾಡಲ್ಲ. ಮಾಡಿದ್ರೂ ಗೋಲ್ಮಾಲ್. ಸೊ ಗೋಲ್ಮಾಲ್ ನೋಡ್ತಿರೋಂಥ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಬರೀ ರಾಜಕೀಯ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ತಮ್ಮ ಸ್ವಾರ್ಥದಲ್ಲಿ ಬದುಕೋದಲ್ಲ. ಇವತ್ತೆಲ್ಲ ನಿಮ್ಮ ಬಂಡವಾಳ ಬಯಲಾಗಿ ಎಲ್ಲ ನೋಡ್ತಿದ್ರು ಬಂಡತನದಿಂದ ನೀವು ಮುಂದೆ ಹೆಜ್ಜೆ ಸಾಕ್ತಾ ಇದ್ದೀರ. ಯಾವ ಶಿಕ್ಷಣದಲ್ಲೂ ಇಲ್ಲ, ಕೌಶಲ್ಯತೆಯೂ ಇಲ್ಲ, ಉದ್ಯೋಗ ನಿರ್ಮಾಣ ಇಲ್ಲ. ಯಾವುದು ಯುವಕರ ಅಥವಾ ನಾಗರಿಕರ ಪೂರಕವಾಗಿ ಒಂದೇ ಒಂದು ಒಳ್ಳೆ ಕೆಲಸ ಈ ಸರ್ಕಾರದಿಂದ ಆಗಿಲ್ಲ. KPSC ಅಂತೂ ಕೇಳಲೇಬೇಡಿ. ಕನ್ನಡ ಪರೀಕ್ಷೆ ಮಾಡೋಕ್ಕೂ 3 ಸಲ ಮಾಡ್ತೀರ, ಆದರೂ ಇನ್ನೂ ತಪ್ಪೆ. ಪ್ರಿಲಿಮಿನರಿ ಎಕ್ಸಾಮ್ ಬೇರೆ ಬೇರೆ ರಿಸರ್ವೇಷನ್ ಇಲ್ಲ, ಕೆಲವು ಡಿಪಾರ್ಟ್ಮೆಂಟಿಗೆ ಮಾಡೋದು, ಕೆಲವು ಡಿಪಾರ್ಟ್ಮೆಂಟಿಗೆ ಮಾಡಲ್ಲ. ಮಾಡಿದ್ರೂ ಗೋಲ್ಮಾಲ್. ಸೊ ಗೋಲ್ಮಾಲ್ ನೋಡ್ತಿರೋಂಥ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಬರೀ ರಾಜಕೀಯ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ತಮ್ಮ ಸ್ವಾರ್ಥದಲ್ಲಿ ಬದುಕೋದಲ್ಲ. ಇವತ್ತೆಲ್ಲ ನಿಮ್ಮ ಬಂಡವಾಳ ಬಯಲಾಗಿ ಎಲ್ಲ ನೋಡ್ತಿದ್ರು ಬಂಡತನದಿಂದ ನೀವು ಮುಂದೆ ಹೆಜ್ಜೆ ಸಾಕ್ತಾ ಇದ್ದೀರ. ಯಾವ ಶಿಕ್ಷಣದಲ್ಲೂ ಇಲ್ಲ, ಕೌಶಲ್ಯತೆಯೂ ಇಲ್ಲ, ಉದ್ಯೋಗ ನಿರ್ಮಾಣ ಇಲ್ಲ. ಯಾವುದು ಯುವಕರ ಅಥವಾ ನಾಗರಿಕರ ಪೂರಕವಾಗಿ ಒಂದೇ ಒಂದು ಒಳ್ಳೆ ಕೆಲಸ ಈ ಸರ್ಕಾರದಿಂದ ಆಗಿಲ್ಲ. KPSC ಅಂತೂ ಕೇಳಲೇಬೇಡಿ. ಕನ್ನಡ ಪರೀಕ್ಷೆ ಮಾಡೋಕ್ಕೂ 3 ಸಲ ಮಾಡ್ತೀರ, ಆದರೂ ಇನ್ನೂ ತಪ್ಪೆ. ಪ್ರಿಲಿಮಿನರಿ ಎಕ್ಸಾಮ್ ಬೇರೆ ಬೇರೆ ರಿಸರ್ವೇಷನ್ ಇಲ್ಲ, ಕೆಲವು ಡಿಪಾರ್ಟ್ಮೆಂಟಿಗೆ ಮಾಡೋದು, ಕೆಲವು ಡಿಪಾರ್ಟ್ಮೆಂಟಿಗೆ ಮಾಡಲ್ಲ. ಮಾಡಿದ್ರೂ ಗೋಲ್ಮಾಲ್. ಸೊ ಗೋಲ್ಮಾಲ್ ನೋಡ್ತಿರೋಂಥ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ.